ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೇ ವರೆಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ನಾಹಂ ಕರ್ತ ಹರಿಕರ್ತ ಪೂಜಾ ಕರ್ಮಚಾಕಿಲಂ ಸದಾ ಹರಿವಾಯು ಗುರುಗಳ ಸೇವೆ ಮಧ್ವರ ಸೇವೆ. ಪ್ರತಿಯೊಬ್ಬರಿಗೂ ಸಹಿತ ರಾಯರ ಪರಮಾನುಗ್ರಹ, ವಿಜೇಂದ್ರರು, ವೀರೇಂದ್ರರು, ಎಲ್ಲ ಗುರುಗಳ ಪರಮಾನುಗ್ರಹವು ಪ್ರತಿಯೊಬ್ಬರಿಗೂ ಸಹಿತ ಆಗ್ಬೇಕು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾ, ಕಲ್ಪವೃಕ್ಷ ಕಾಮಧೇನು ಎನಿಸಿಕೊಂಡಂತಹ ರಾಯರ ಪರಮಾನುಗ್ರಹ ಪ್ರತಿಯೊಬ್ಬರಿಗೂ ಸಹಿತ ಆಗ್ಬೇಕು. ಎಲ್ಲರಿಗೂ ಸಹಿತ ಇರುತ್ತೆ ರಾಯರ ನಂಗೆ ಅನುಗ್ರಹ ಬೇಕು, ಮಾಡಬೇಕು ಅಂತ. ಎಷ್ಟೋ ವಿಧಾನಗಳಿದೆ, ಭಕ್ತಿಯಿಂದ ಆಗಿರ್ಬೋದು, ಸ್ತೋತ್ರದಿಂದ ಆಗಿರ್ಬೋದು. ಅದಕ್ಕೆ ಕಾಯೇನ ವಾಚ ಮನಸೇಂದ್ರಿಯರ್ವ ಬುದ್ಧ್ಯಾತ್ಮನಾವ ಪ್ರಕೃತಿ ಸ್ವಭಾವ, ಕಾಯ ವಾಚ ಮನಸ್ಸ, ಈ ಮೂರರಿಂದನೂ ಸಹಿತ ನಾವು ರಾಯರ ಭಕ್ತಿಯನ್ನು ಮಾಡಬೇಕು. ಪ್ರತಿಯೊಬ್ಬರಿಗೂ ರಾಯರ ಅನುಗ್ರಹ ಆಗ್ಬೇಕು ಅಂತ ಇಚ್ಛೆ ಇದೆ. ಬರೀ ನಾವು ನೀವಲ್ಲ, ಇಡೀ ಜಗತ್ತಿಗೆ. ಹೇಗೆ ನಾವು ಹನುಮಂತ ದೇವರನ್ನ ಪ್ರತಿ ಊರಿನಲ್ಲಿ ನಾವು ಕಾಣ್ತೀವಲ್ವಾ, ಅದೇ ರೀತಿಯಾಗಿರುವಂತಹ ರಾಯರ ಸನ್ನಿಧಾನ ಇಡೀ ಜಗತ್ತಿನಲ್ಲಿದೆ. ರಾಯರನ್ನ ನಾವು ಎಲ್ಲೆಡೆ ಹೋದ್ರೂ ಸಹಿತ ನೋಡ್ಬೋದು. ಪ್ರತಿಯೊಬ್ಬರ ಮನೆಯಲ್ಲೂ ರಾಯರ ಫೋಟೋ ಹಾಕಿರ್ತಾರೆ. ಯಾಕೆಪ್ಪ ಅಂದ್ರೆ ರಾಯರ ಪರಮಾನುಗ್ರಹ ರೀತಿ ಇದೆ, ರಾಯರ ಮಂತ್ರ ಶಕ್ತಿ ಆ ರೀತಿಯಾಗಿರುವಂಥದ್ದು. ರಾಯರ ಶಕ್ತಿ, ನಾವು ಇದಕ್ಕೆ ಕೇಳಲಿಕ್ಕೆ ಹೋದ್ರೆ ಒಂದು ಕ್ವಶನ್ ಬರ್ಬೋದು. ರಾಯರ ಒಂದು ಪರಮಾನುಗ್ರಹ ಮತ್ತೆ ಪರಮಶಕ್ತಿ ಅವರಲ್ಲಿ ಹೇಗೆ ಬರುತ್ತಪ್ಪ? ಇದು ಬಹಳ ಅದ್ಭುತವಾಗಿರುವಂತಹ ವಿಶೇಷ, ತಿಳ್ಕೋಬೇಕು. ಅದಕ್ಕೆ ಅವರ ಮಂತ್ರಶಕ್ತಿ ಪರಮ ಅಗಾಧವಾಗಿರುವಂಥದ್ದು, ಪರಮ ಅದ್ಭುತವಾಗಿರುವಂಥದ್ದು. ಹೇಗೆ ನಾವು ಇದನ್ನು ತಿಳ್ಕೊಳ್ಳೋದು? ಅದಕ್ಕೆ ಮಂತ್ರ ಆಲಯ, ಮಂತ್ರಾಲಯ. ಅದಕ್ಕೆ ನೋಡ್ರಿ, ಮಂತ್ರಾಲಯ ಅಂತ ಹೆಸರಲ್ಲೇ ಮಂತ್ರ ಇದೆ, ಮಂತ್ರ ಪ್ಲಸ್ ಆಲಯ. ಅವರ ಮಂತ್ರಶಕ್ತಿ ಹೇಗಿದೆಯಪ್ಪ ಅಂತಂದ್ರೆ, ಇಡೀ ಆ ಒಂದು ಮಂತ್ರಾಲಯ ಪೂರ್ಣ ಒಂದು 100 ಕಿಲೋಮೀಟರ್ ಮಧ್ಯದಲ್ಲಿ ಏನೇ ಒಂದು ಕೆಟ್ಟ ಕೆಲಸಗಳು, ನೆಗೆಟಿವ್ ಒಂದು ಕೆಲಸಗಳಾಗಿದ್ರು ಸಹಿತ ಅದನ್ನ ತಡೆಯುವಂತ ಶಕ್ತಿ ರಾಯರ ಮಂತ್ರದ ಶಕ್ತಿ ಇರುತ್ತೆ. ಹೇಗಪ್ಪ, ಯಾವ ಮಂತ್ರವನ್ನು ಅವರು ಪಠಿಸುತ್ತಾರೆ ಇದನ್ನು ನಾವು ತಿಳ್ಕೋಬೇಕು. ಯಾಕೆಂತಂದ್ರೆ ಸಾಮಾನ್ಯವಾಗಿ ಗೃಹಸ್ಥಾಶ್ರಮರಿಗೆ, ಬ್ರಹ್ಮಚಾರಿಗಳಿಗೆ ಪ್ರತಿಯೊಂದರಲ್ಲೂ ಸಹಿತ, ಆಶ್ರಮದಲ್ಲಿಯೂ ಸಹಿತ ತನ್ನದೇ ಆದಂತಹ ಒಂದು ಮಂತ್ರಗಳಿದೆ. ಅದನ್ನ ನಾವೆಲ್ಲರೂ ಸಹಿತ ನೋಡಿರ್ಬೋದು. ಗಾಯತ್ರಿ ಮಂತ್ರ, ಗಾಯಂ ಪ್ರಯತೀತಿ ಗಾಯತ್ರಿ ಅಂತ. ಆ ಗಾಯತ್ರಿ ಮಂತ್ರದ ಬಗ್ಗೆ ವಿಶೇಷವಾಗಿ ರಾಯರ ಒಂದು ಶ್ಲೋಕದಲ್ಲಿ ನಮಗೆ ವರ್ಣಿಸಿಕೊಟ್ಟಿದ್ದಾರೆ. ಯತಸ್ತದ್ದೇವ ದೈವತ್ಯ ಸಾವಿತ್ರಿ ಉಚ್ಯತೆ ತತಃ ಗಾನಾದ್ವಾ ತ್ರಾಯತೆ ಯಸ್ಮಾತ್ ಗಾಯತ್ರಿ ವಾ ತದಾ ಸ್ಮೃತ ಅಂತ. ಅದಕ್ಕೆ ಓಂ ಭೂರ್ಭುವಸ್ವಃ ತತ್ಸವಿತುವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಇನ್ನೊಂದ್ಸಲಿ ಹೇಳ್ತೀನಿ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ. ನಾವು ಏನೇ ಒಂದು ಮಂತ್ರವನ್ನು ಹೇಳೋಕ್ಕಿಂತ ಮುಂಚೆ ಓಂ ಅಂತ ಹೇಳ್ತೀವಿ. ಅದಕ್ಕೆ ಲಾಸ್ಟ್ ಅಲ್ಲಿ ಧಿಯೋ ಯೋ ನ ಪ್ರಚೋದಯಾತ್ ಅಂದ್ರೆ ಏನು? ನಮ್ಮ ಇಡೀ ಜೀವನದಲ್ಲಿ ನಮಗೆ ಏನಪ್ಪ ಬೇಕಪ್ಪ ಅಂದ್ರೆ ಸದ್ಬುದ್ಧಿ ಬೇಕು. ಆ ಸದ್ಬುದ್ಧಿ ಇದ್ದರೆ ಮಾತ್ರ ನಮಗೆ ಭಕ್ತಿ ಮಾಡ್ಲಿಕ್ಕೆ ಸಾಧ್ಯ. ಒಳ್ಳೆ ಬುದ್ಧಿನೇ ಇಲ್ಲ ಅಂದ್ರೆ ಏನ್ ಮಾತ್ರ ಅಲ್ವಾ? ಏನು ನಾವು ಪೂಜೆ ಮಾಡ್ಲಿಕ್ಕೂ ಮನಸ್ಸು ಬರಲ್ಲ, ಏನು ಒಳ್ಳೆ ಸತ್ಕರ್ಮಗಳನ್ನು ಮಾಡ್ಲಿಕ್ಕೂ ಸಹಿತ ಮನಸ್ಸು ಬರಲ್ಲ. ಆ ಬುದ್ಧಿ ಎಲ್ಲಿಂದ ಬರುತ್ತಪ್ಪ ಅಂದ್ರೆ ಗಾಯತ್ರಿ ಮಂತ್ರದಿಂದ ಬರುತ್ತೆ. ಅದಕ್ಕಿಂತಲೂ ವಿಶೇಷವಾಗಿರುವಂತ ಮಂತ್ರ ಯಾವ್ದಪ್ಪ ಅಂತಂದ್ರೆ ಓಂ. ಅದಕ್ಕೆ ಹೇಳ್ತಾರೆ ಓಂ. ಇದು ಮಂತ್ರಕ್ಕೆ ಹೆಸರೇನಪ್ಪ ಅಂತಂದ್ರೆ ಪ್ರಣವ ಮಂತ್ರ ಅಂತ. ಸನ್ಯಾಸಿಗಳಲ್ಲಿ ಪ್ರತಿಯೊಬ್ಬರು ಮಾಡುವಂತಹ ಜಪ ಪ್ರಣವ ಮಂತ್ರ. ಪ್ರತಿನಿತ್ಯ 75 ಕೋಟಿ ಸಾವಿರ
ಜಪವನ್ನ ಮಾಡ್ತಾ ಇದ್ದಾರಂತೆ. ರಾಯರು ಆ ಬೃಂದಾವನದ ಒಳಗಡೆ ಕೂತ್ಕೊಂಡು ಸಶರೀರವಾಗಿ ಪ್ರತಿಯೊಬ್ಬರಿಗೂ ಅನುಗ್ರಹವನ್ನು ಮಾಡ್ತಾ, ಪ್ರತಿಯೊಬ್ಬರಿಗೂ ಸಹಿತ ಇಷ್ಟಾರ್ಥಗಳನ್ನ ಕೊಡ್ತಾ, ಅವರವರ ಮನಸ್ಸೋ ಅಭಿಷ್ಟಗಳಂತೆ ಕೊಡ್ತಾ ಪ್ರಣವ ಮಂತ್ರವನ್ನ ಜಪವನ್ನ ಮಾಡ್ತಾ ಇದ್ದಾರಂತೆ. ಇದು ಎಲ್ಲರೂ ಸಹಿತ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಗಾಯತ್ರಿ ಮಂತ್ರವನ್ನು ಮಾಡ್ಬೋದು. ಅದು ಹೆಣ್ಮಕ್ಳಿಗೂ ಸಹಿತ ಮಾಡ್ಲಿಕ್ಕೆ ಅಧಿಕಾರ ಇಲ್ಲ, ಯಾಕಂದ್ರೆ ವೇದ ಮಂತ್ರ. ವೇದ ಇದೆ, ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ, ವೇದ ಮಂತ್ರ. ಪ್ರತಿಯೊಬ್ಬರಿಗೂ ಹೇಳಲಿಕ್ಕೆ ಅಧಿಕಾರ ಇಲ್ಲ, ಗಂಡಸರಿಗೆ ಮಾತ್ರ. ಎಷ್ಟೋ ಜನ ಹೇಳ್ತಾರೆ ಗಾಯತ್ರಿ ಮಂತ್ರವನ್ನು ಹೇಳ್ಬಾರ್ದು. ಆದ್ದರಿಂದ ರಾಯರ ಹೇಗಪ್ಪ ಅವರಲ್ಲಿ ಇಷ್ಟು ಶಕ್ತಿ ಇದೆ, ಎಲ್ಲರ ಇಷ್ಟಾರ್ಥಗಳನ್ನು, ಎಲ್ಲರ ಮನಸ್ಸನ್ನ ಒಳಗಡೆ ಕೂತ್ಕೊಂಡು ನಮಗೆ ಅನುಗ್ರಹವನ್ನು ಹೇಗ್ ಮಾಡ್ತಾ ಇದಾರಪ್ಪ ಅಂತಂದ್ರೆ ಅವರ ಮಂತ್ರಶಕ್ತಿ. ಅದಕ್ಕೆ ಮಂತ್ರಾಲಯ. ಆಲಯ, ಆಲಯ ಅಂತಂದ್ರೆ ಮರ. ಆಶಯವನ್ನು ಕೊಡ್ತಾರೆ ನಮಗೆ. ಹೇಗೆ ತಮ್ಮ ಮಂತ್ರ ಸಿದ್ಧಿಯಿಂದ, ತಮ್ಮ ಮಂತ್ರ ಹೇಳುವುದರ ಮೂಲಕ ಎಷ್ಟೋ ಜನಕ್ಕೆ ಕೇಳಿಸಿದೆ. ನಮಗೆ ಗೊತ್ತಿಲ್ಲ, ಅವರ ಪವಾಡಗಳನ್ನ ಮಂತ್ರಾಲಯಕ್ಕೆ ಹೋದಾಗ ಕೇಳಿದ್ರೆ ನಮ್ಗೆ ಕೇಳಿಸ್ತಾರೆ. ಎಷ್ಟೋ ಜನಕ್ಕೆ ಸಜ್ಜೀವಿಗಳಿಗೆ ಆ ಮಂತ್ರ ಇವತ್ತವರೆಗೂ ಸಹಿತ ಪ್ರಣವ ಮಂತ್ರ ಕೇಳಿಸ್ತಾ ಇದೆ, ಓಂ 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 ಅಂತ. ಆ ರೀತಿಯಾಗಿರುವಂತಹ, ಅದಕ್ಕೆ ಪರೇದಾಯುಧ ಪ್ರಾಣ ಪ್ರಾಣಾಯಾಮ ಸ ಉಚ್ಯತೆ ಪ್ರಾಣಾಯಾಮ ತ್ರಯಂ ಕಾರ್ಯ ಕಲ್ಯ ಮುತ್ಥಾಯ ವೈದ್ವಿಜ ಅಂತ. ಎಷ್ಟು ವಿಶೇಷ ಇದೆ ನೋಡ್ರಿ ಅವರ ಶಕ್ತಿ. ಪ್ರತಿಯೊಬ್ಬರಿಗೂ ಸಹಿತ ಕಲ್ಪವೃಕ್ಷ ಕಾಮಧೇನು ಅಂತ ಸುಮ್ಮನೆ ಅನಿಸ್ಕೊಳ್ಳಿಲ್ಲ. ಯಾರಿಗೂ ಸಹಿತ ಅದೇ ರೀತಿಯಾಗಿ ಒಂದು ಹಿಸ್ಟ್ರಿ ಬರಲ್ಲ. ಹಿಸ್ಟ್ರಿ ಅಂದ್ರೇನು? ವಿಶೇಷವಾಗಿರುವಂತ ಇತಿಹಾಸ ಅಂತ ಕನ್ನಡದಲ್ಲಿ ಕರೀತಾರೆ. ಅವರ ಇತಿಹಾಸ ಏನು ಹೇಳಿದ್ರೆ ಕಣ್ಣನಲ್ಲಿ ಹಂಗೆ ನೀರು ಬಂದ್ಬಿಡುತ್ತಂತೆ. ಆ ರೀತಿಯಾಗಿರುವಂತಹ ಅವರ ಮಂತ್ರದ ಶಕ್ತಿ ಇಡೀ ಜಗತ್ತಿಗೆ ಒಳ್ಳೆದನ್ನ ಮಾಡ್ತಾ ಇದೆ. ಅವರು ಒಳಗಡೆ ಮಾಡ್ತಾ ಇರುವಂತದಿಂದ ಇಡೀ ಜಗತ್ತಿಗೆ ಒಳ್ಳೇದಾಗ್ತಾ ಇದೆ. ಪ್ರತಿಯೊಬ್ಬರಿಗೂ ಜ್ಞಾನ ಭಕ್ತಿ ವೈರಾಗ್ಯಾದಿಗಳನ್ನು ಕೊಡ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಸಹಿತ ಧರ್ಮಾರ್ಥ ಕಾಮಮೋಕ್ಷಾದಿಗಳನ್ನು ಕೊಟ್ಟು ತಾವೂ ಸಹಿತ ಸಾಧನೆಯನ್ನು ಮಾಡ್ತಾ ಇದ್ದಾರೆ. ಅವ್ರು ಸಾಧನೆ ಬೇಕಲ್ಲಪ್ಪ, ಏನ್ ಬರೀ ಉದ್ಧಾರ ಮಾಡೋದೇ ಆಗೋಯ್ತಾ? ಆದ್ರೆ ಅವ್ರು ಸಾಧನೆ ಮಾಡ್ಬೇಕಲ್ಲ, ಇನ್ನು ಮುಂದಿನ ಕಲ್ಪಕ್ಕೆ ಹೋಗ್ಬೇಕಲ್ಲ. ಅದಕ್ಕೋಸ್ಕರವೇ ಅವರೂ ಸಾಧನೆಯನ್ನು ಮಾಡಿ ಇನ್ನೊಬ್ಬರಿಗೂ ಸಾಧನೆಯನ್ನ ಮಾಡಿಸ್ತಾ ಇತ್ತಂದ್ರೆ ಅದಕ್ಕೆ ಪರಮದಯಾಲು, ಕ್ಷಮಾ ಸಮುದ್ರ, ಭಕ್ತವತ್ಸಲ, ಭಕ್ತಾಪರಾಧ ಸಹಿಷ್ಣು, ಶ್ರೀ ವಿಷ್ಣು ಪ್ರಾಣಾವತಾರ ಭೂತಾನ. ಪ್ರಾತಃ ಸಂಕಲ್ಪ ಗದ್ಯ ತಾವೇ ಸ್ವತಃ ರಾಯರು ಮಾಡಿಸಿರುವಂತಹ ಒಂದು ಗ್ರಂಥದಲ್ಲಿ ತಾವೇ ಹೇಳ್ಕೊತಾರೆ. ಅವರಲ್ಲಿ ಇರುವಂತಹ ಮುಖ್ಯ ಪ್ರಾಣದೇವರು ಹೆಂಗಪ್ಪ ಅಂತಂದ್ರೆ ಪರಮದಯಾಲು, ಕ್ಷಮಾ ಸಮುದ್ರ ಅಂತ. ಅದಕ್ಕೆ ಭಗವಂತನಿಗೆ ಕ್ಷಮಾ ಸಮುದ್ರ. ಅದಕ್ಕೆ ಅವ್ರಿಗೂ ದುರ್ವಾದಿ ಧ್ವಾಂತರವಯೇ ವೈಷ್ಣವೇಂದಿ ವರೆಂದವೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಲವೇ ಅಂತ. ನೋಡಿ ಎಷ್ಟು ವಿಶೇಷವಾಗಿರುವಂತಹ ಒಂದು ಅವರ ಮಂತ್ರಶಕ್ತಿ. ಇದನ್ನೆಲ್ಲ ನಾವು ತಿಳ್ಕೋಬೇಕು. ರಾಯರ ಮಹಿಮೆ ಅಂತಂದ್ರೆ ಸುಮ್ಮನೆ ನಾವು ಸೇವೆ ಮಾಡ್ತೀವಿ, ಅವ್ರನ್ನ ಅನುಗ್ರಹವನ್ನು ನಾವು ಪಾತ್ರರಾಗ್ತೀವಿ ಅಂತಲ್ಲ. ಯಾತಕ್ಕೋಸ್ಕರ ಜಪವನ್ನು ಮಾಡ್ತಾ ಇದ್ದಾರೆ? ನಮ್ಮನ್ನ ಉದ್ಧಾರಕ್ಕೋಸ್ಕರ. ಅದಕ್ಕೆ ಪ್ರಹ್ಲಾದ ರಾಜರು ನರಸಿಂಹದೇವರು ಕರೆದಾಗ ನೀನು ಬಾರಪ್ಪ, ನನ್ನ ಲೋಕವನ್ನೇ ಕೊಡ್ತೀನಿ ಅಂತ. ಆದ್ರೆ ಇಲ್ಲ ಇಲ್ಲ, ನನ್ನ ಇಡೀ ಸಜ್ಜನರನ್ನು ಉದ್ಧಾರ ಮಾಡಿ ನಾನು ನಿನ್ನ ಲೋಕಕ್ಕೆ ಬರ್ತೀನಪ್ಪ ಅಂತ. ದುರ್ವಾದಿಧ್ವಾಂತರವೇ ವೈಷ್ಣವೇಂದಿ ವರೆಂದವೇ ಈ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಲವೇ. ಇಷ್ಟು ನೋಡಿ, ಅತ್ಯಂತ ಶಬ್ದ ಹಾಕಿದ್ದಾರೆ, ವಿಶೇಷ ಶಬ್ದ ಇದೆ. ಅತ್ಯಂತ ದಯಾಲವೇ ಅಂತ. ಇಡೀ ಎಲ್ಲರೂ ದಯಾಳುಗಳಿದ್ದಾರೆ, ಆದ್ರೆ ಅತ್ಯಂತ ದಯಾಲುಗಳು ಅಂದ್ರೆ ನಮ್ಮ ರಾಘವೇಂದ್ರ ಗುರು ಸಾರ್ವಭೌಮರು, ಮಂತ್ರಾಲಯದಲ್ಲಿ ಪೀಠಸ್ಥರಾಗಿರುವಂತಹ ಸುಬುಧೇಂದ್ರ ತೀರ್ಥರು. ಇವತ್ತಿನ ದಿವಸ ಅವರು ಬಂದ ಮೇಲೆ ಇಡೀ ಮಠಕ್ಕೆ ಅಂತಲ್ಲ, ಇಡೀ ರಾಜ್ಯಕ್ಕೆ, ಇಡೀ ದೇಶಕ್ಕೆ ಅವರ ಮೂಲಕೇಣ ಶ್ರೀ 108 ಸುಬುಧೇಂದ್ರ ತೀರ್ಥರ ಸ್ವಾಮಿಗಳಿಂದ ನಮಗೆ ರಾಯರ ಪರಮ ಅನುಗ್ರಹ ನಮಗೆ ಸಿಗ್ತಾ ಇದೆ. ಅಂತಹ ದೊಡ್ಡ ಮಹನೀಯರು, ಅಂತಹ ದೊಡ್ಡ ದೊಡ್ಡ ಜ್ಞಾನಿಗಳಲ್ಲಿ ಕೂತಿದ್ದಾರೆ. ಹೇಗಪ್ಪ ಅಂತಂದ್ರೆ ಮಂತ್ರಶಕ್ತಿ, ಮಂತ್ರಾಲಯ ವಿಶೇಷವಾಗಿರುವಂಥದ್ದು. ಗಾಯತ್ರಿ ಮಂತ್ರ, ಅದಕ್ಕೆ ಹೇಳಿದೆ ನಾವೆಲ್ಲ. ಅದಕ್ಕೆ ಇನ್ನೊಂದು ವಿಚಾರ ಏನಪ್ಪ ಅಂದ್ರೆ ಗಾಯತ್ರಿ ಮಂತ್ರ ಎಲ್ಲರಿಗೂ ಸಹಿತ ಮಾಡ್ಲಿಕ್ಕೆ ಪುರುಷರು ಮಾತ್ರ ಮಾಡುದು. ಆದ್ರೆ ಬೇರೆಯವ್ರ ಕೈಲಿಂದ ಗಾಯತ್ರಿ ಮಂತ್ರ ಜಪವನ್ನು ನೀವು ಮಾಡಿಸ್ಬೋದು. ಬ್ರಾಹ್ಮಣರ ಕೈಲಿಂದ ನಮಗೆ ಇಷ್ಟು ರೀತಿಯಾಗಿ ಗಾಯತ್ರಿ ಮಂತ್ರ ಏಕ ಏವ ಮಂತ್ರ ಯಾವ್ದಪ್ಪ ಅಂದ್ರೆ ಗಾಯತ್ರಿ ಮಂತ್ರ. ಅದರಿಂದ ಏನು ಬೇಕಾದ್ರೂ ನಮಗೆ ಸಾಧ್ಯ ಸತ್ಕರ್ಮಗಳಿಗೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಟ್ಟು ಜ್ಞಾನಿಗಳು ರಾಯರು ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಆದ್ದರಿಂದ ಎಲ್ಲರಿಗೂ ಆ ರಾಯರ ಮಂತ್ರಶಕ್ತಿಯ ಒಂದು ಶಕ್ತಿಯಿಂದ ನಿಮಗೆಲ್ಲರಿಗೂ ಅನುಗ್ರಹ ಆಗ್ಲಿ. ಪ್ರತಿಯೊಬ್ಬರಿಗೂ ನಿಮ್ಮ ಮನಸ್ಸೋ ಅಭೀಷ್ಟಗಳನ್ನ ಆ ಭಗವಂತ ಕೊಡ್ಲಿ ಅಂತ ಹೇಳಿ
ಪ್ರಾರ್ಥನೆಯನ್ನು ಮಾಡುತ್ತಾ ವಿಶೇಷ ರೀತಿಯಾಗಿ ಅವರು ಮಾಡಿರುವಂತಹ ಎಷ್ಟೋ ಗ್ರಂಥಗಳಿದೆ. ಇದೇ ರೀತಿಯಾಗಿರುವಂತಹ ರಾಯರ ಬಗ್ಗೆ ಮಹಿಮೆ ನಿಮ್ಗೆ ಬೇಕಾದ್ರೆ ನಮಗೆ ಕಮೆಂಟ್ ಮೂಲಕ ತಿಳಿಸ್ಕೊಡ್ರಿ. ಯಾಕಂದ್ರೆ ನೀವು ತಿಳಿಸಿದ್ರೆ ಏನಾಗತ್ತಪ್ಪ ಅಂದ್ರೆ, ಕಮೆಂಟ್ ಮಾಡಿದ್ರೆ ನಮ್ಗೆ ಏನಾಗತ್ತಪ್ಪ ಅಂದ್ರೆ ನಮ್ಗೊಂದು ಸ್ಫೂರ್ತಿ ಸಿಗುತ್ತೆ. ನಾವ್ ಇನ್ನೂ ಚೆನ್ನಾಗಿ ಮಾಡ್ಬೇಕಪ್ಪ, ಇನ್ನೂ ಜನರಿಗೆ ತಿಳಿಸ್ಕೊಡ್ಬೇಕಪ್ಪ ಅಂತ ನಮ್ಗೊಂದು ಆಸರೆ ಸಿಗುತ್ತೆ, ವಿಶೇಷವಾಗಿರುವಂತ ಒಂದು ಮೋಟಿವೇಶನ್ ಸಿಗುತ್ತೆ ಅಷ್ಟೇ ಹೊರತು ಇನ್ನ ದಯವಿಟ್ಟು ತಿಳಿಸ್ಕೊಡಿ. ಎಲ್ಲರಿಗೂ ಸಹಿತ ಅನುಗ್ರಹ ಆಗ್ಲಿ. ಸ್ಕ್ರೀನ್ ಕೆಳಗಡೆ ನಿಮಗೆ ನನ್ನ ನಂಬರ್ ಸಿಗ್ತಾ ಇದೆ, ಸಣ್ಣ ಕೊಟ್ಟಿರ್ತೀವಿ. ಏನೇ ನಿಮ್ಮ ಕಷ್ಟಗಳಿದ್ರು ಸಹಿತ ರಾಯರ ಮುಂದಿಡಿ. ನಾಹಂಕರ್ತ ಹರಿಕರ್ತ. ಅದಕ್ಕೆ ಮುಂಚೆ ನಾನು ಹೇಳ್ತೀನಿ, ನಾನು ಮಾಡಿಸ್ತಾ ಇಲ್ಲಪ್ಪ, ಭಗವಂತ ನೀನ್ ಮಾಡಿಸ್ತಾ ಇದ್ದೀನಿ. ಅವನ ಮುಂದೆ ನೀವು ಹೇಳ್ರಿ, ಏನೋ ಒಂದು ದಾರಿಯನ್ನ ತೋರಿಸೋದ್ರ ಮೂಲಕ ನಿಮಗೆ ಒಳ್ಳೇದಾಗುತ್ತೆ. ಅದರಿಂದ ಎಲ್ಲರಿಗೂ ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪ್ರದನೇರಿತಃ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡುತ್ತಾ ಸಂಪೂರ್ಣ ಮಧ್ವಾಂತರ ಶ್ರೀ ಕೃಷ್ಣಾರ್ಪಣಮಸ್ತು. ಹರಿ ಓಂ.